ಅದೇ ರೀತಿ 3 and 3 ಕಾಂಬಿನೇಷನು. 3 and 3 ಕಾಂಬಿನೇಷನ್ ಅಂದರೆ ತುಂಬ ತರಲೆ. 3 and 3 ಕಾಂಬಿನೇಷನಲ್ಲಿ ಹುಟ್ಟಿರೋರು ಸಿಕ್ಕಾಪಟ್ಟೆ ಮಾತು ಜಾಸ್ತಿ, ಮಾತಿಗೂ ಸುಳ್ಳು ಹೇಳ್ತಾರೆ ಗೊತ್ತಾ ಅಂಥವರು. ಮತ್ತು ತುಂಬ ಫನ್ನಿ ಮಾಡೋರು, ತರಲೆ ಮಾಡೋರು. ಇನ್ನು ಯಾರೂ ಮಾತೇ ಮಾತಾಡಿರಲ್ಲ, ಅಷ್ಟು ಬೇಗ ನಂದೇ ಮಾತಿರಬೇಕು, ನಾನೇ ಮಾತಾಡಬೇಕು ಅಂತ ಮುಂದಕ್ಕೆ ಹೋಗಿ ಮಾತಾಡೋದು ಇದೆಲ್ಲವೂ. ಅಥವಾ ಯಾರಾದರೂ ಒಂದು 4 ಜನ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಬಾಯಿ ಹಾಕೋದು. ಇವಾಗ ನಾವು ಮನೇಲಿ ಬೈತೀವಿ, ನಾವೇನೋ ಮಾತಾಡ್ತಾಯಿದ್ದೀವಿ ಮಧ್ಯದಲ್ಲಿ ಬಾಯಿ ಹಾಕಬೇಡಿ ಅಂತ ಹೇಳ್ತೀವಿ. ಈ ಥರ ಅವ್ರಿಗೆ ಬೇಗ ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. 3 and 3 ಅಂದರೆ ಗುರುನೇ, ಹಾಗಾಗಿ ಬೇಗ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅವರು ಈ ಮಾತು ಜಾಸ್ತಿ, ತತ್ವಗಳು ಹೇಳೋದು ಜಾಸ್ತಿ, ಮತ್ತು ಈ ಟೀಚಿಂಗ್ ಪ್ರೊಫೆಷ್ನಲು ಇವರೆಲ್ಲ ಜಾಸ್ತಿ ಅದರಲ್ಲೇ ಇರ್ತಾರೆ. ಅವ್ರು ಏನಪ್ಪ ಅಂತಂದರೆ ಕೊನೆಯಲ್ಲಿ ಸ್ವಲ್ಪ ಸ್ಪಿರಿಚುವಲ್ ಮೈಂಡ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ಅಂದರೆ ನಾನೇ ದೇವರು ಅಂತ ನಿತ್ಯಾನಂದನ್ ಥರ, ನಾನೇ ಅವ್ರದ್ದೆಲ್ಲ 3 and 3 ಕಾಂಬಿನೇಷನು, ನಾನೇ ದೇವರು, ನನ್ನೇ ಪೂಜೆ ಮಾಡಬೇಕು ಅಂತಾರೆ ಕೊನೆಗೆ. ಅಂದರೆ ಕೊನೆಗೆ ಅವರು ದೇವರಾಗ್ಬಿಡ್ತಾರೆ ಒಂದು ಏಜ್ ಆಗಿದ ತಕ್ಷಣ. ಯಾಕಂದರೆ ಕಲ್ತಿರೋದು ಮಾತು ಜಾಸ್ತಿ, ಟೀಚಿಂಗ್ ಪ್ರೊಫೆಷ್ನಲು, ಎಲ್ಲರಿಗೂ ಅಡ್ವೈಸ್ ಮಾಡೋದು, ಎಲ್ರಿಗೂ ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋದಕ್ಕಿಂತ ಅವ್ರು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಇದೇ ನಿಜ ಅಂತ ವಾದಿಸೋದು ಜಾಸ್ತಿ ಅವರು. ಸೊ ಹಿಂಗಿದ್ದಾಗ ಕೊನೆಗೆ ನಾನೇ ದೇವರು, ನನ್ನ ಮಾತೇ ಕೇಳಬೇಕು, ನಾನು ಹೇಳೋದೇ ನಡೆಯೋದು ಅನ್ನೋ ಥರ ಶುರು ಮಾಡ್ಕೊತಾರೆ. ಇವಾಗ ಗುರುಗಳು, ಮಠಾಧೀಶರೆಲ್ಲ ಇರ್ತಾರಲ್ಲ ಕೆಲವರು, ಈ ಕಾಂಬಿನೇಷನ್ ಅವರೇ ಜಾಸ್ತಿ ಅದರಲ್ಲಿ ಇರ್ತಾ ಹೋಗ್ತಾರೆ. ಓಕೆ. ಸೊ ನೆಕ್ಸ್ಟ್ ಬಂದರೆ 3 and 4 ಕಾಂಬಿನೇಷನ್ನು. 3 and 4 ಕಾಂಬಿನೇಷನ್ ಅಂದರೆ 4 ಅಂತ ಅಂದರೆ 4, 13, 22 ಯಾವ ಡೇಟಲ್ಲಾದರೂ ಹುಟ್ಟಿರ್ಬೋದು. ಈ 3 and 4 ಕಾಂಬಿನೇಷನ್ ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಈ ಡೇಟಲ್ಲಿ ಹುಟ್ಟಿರೋರು ಅತಿ ಹೆಚ್ಚು ನೋಡಿ ಈ ನ್ಯೂಮರಾಲಜಿ ಹೇಳೋದು, ಆಸ್ಟ್ರಾಲಜಿ ಹೇಳೋದು, ಕಂಡುಹಿಡಿತಾ ಇರೋದು ಈ ಎರಡೂ ಆಗಿರ್ತಾರೆ. ಆದರೂ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ, ಸೈಂಟಿಸ್ಟ್ ಆಗೋದು, ಏನಾದರೂ ಒಂದನ್ನು ರಿಸರ್ಚ್ ಮಾಡೋ ಅಂಥ ಮೈಂಡು ಅವ್ರದ್ದಾಗಿರುತ್ತೆ. ಎಲ್ಲೋ ಒಂದು ಕಡೆ ಏನಾದರೂ ಒಂದು ಹುಡುಕ್ತಾ ಇರೋದು ಏನೂ ಇಲ್ಲ ಅಂದರೆ ಕೊನೆಗೆ ಒಂದು ಮನುಷ್ಯ ಇದ್ದರೆ ಅವ್ರದ್ದೇ ಏನೋ ಅವ್ರ ಮನೆಯದು ಇವ್ರದ್ದು ಕತೆ ಹುಡುಕ್ತಾ ಇರೋದು. ಆದರೆ ಇವ್ರು ಸುಳ್ಳು ಹೇಳೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ಸುಳ್ಳು ಜಾಸ್ತಿ ಹೇಳ್ತಾರೆ ಇವರು. 3 and 4 ಕಾಂಬಿನೇಷನ್ ಅವರು. ಸೊ ಅದೊಂದು ಕಮ್ಮಿ ಮಾಡಿಕೊಂಡ್ರೆ ಅವರು ಕೂಡ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ ಲೈಫಲ್ಲಿ. ಅದನ್ನು ಅವಳು ಅಳವಡಿಸ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಈ ಥರದೊಂದು ಚಟದಲ್ಲಿ ಅವ್ರು ಇರ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಅತಿ ಹೆಚ್ಚು ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಬರೋದು ಈ 3 and 4 ಕಾಂಬಿನೇಷನ್ ಅವ್ರಿಗೆ. ತುಂಬ ಹೆಲ್ತ್ ಪ್ರಾಬ್ಲಮ್ ಅಂತಂದರೆ ಏನಾದರೂ ಒಂದು ದೀರ್ಘ ಕಾಯಿಲೆ ಏನು ಬರುತ್ತೆ, ಈ BP ಇರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ತೊಂದರೆ ಇರ್ಬೋದು, ಈ ಮೆಡಿಸನ್ ತೊಗೊಳ್ಳೋ ಅಂಥ ಒಂದು ಕಾಯಿಲೆ ಬಂದು 3 and 4 ಕಾಂಬಿನೇಷನ್ ಅವ್ರಿಗೆ ಬರುತ್ತೆ. ಹಾಗಾಗಿ ಅವರೊಂಚೂರು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ, ಅವ್ರ ಹೆಲ್ತನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ 3 and 5 ಕಾಂಬಿನೇಷನು. 3 and 5 ಯಾಕಂದರೆ ಯಾರೆಲ್ಲ 3, 12, 20, 21 ಅದೇ ರೀತಿ 30ನೇ ತಾರೀಕು ಹುಟ್ಟಿರ್ತಾರೋ ಅವರೆಲ್ಲರಿಗೂ ಇದು ಅನ್ವಯಿಸುತ್ತೆ. ಅದರಲ್ಲಿ ಕಾಂಬಿನೇಷನ್ಗಳನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಇವಾಗ 5 ಕಾಂಬಿನೇಷನ್, 3 and 5 ಕಾಂಬಿನೇಷನ್ ಅಂತಂದರೆ ತುಂಬ ಸ್ವಾರ್ಥಿಗಳವರು. ಅವರು ಹೆಂಡತಿ ಮಕ್ಕಳನ್ನ ಮಾತ್ರ ಚೆನ್ನಾಗಿ ನೋಡ್ಕೋತಾರೆ, ಊರವ್ರ ವಿಷಯ ಎಲ್ಲ ಗೊತ್ತಾಗಲ್ಲ. ಪಕ್ಕದಲ್ಲಿ ಅವ್ರ ಅಮ್ಮ ಇದ್ರು ಮೂಸ್ ನೋಡಲ್ಲ, ಪಕ್ಕದಲ್ಲಿ ಅವರ ಅತ್ತೆ ಇದ್ರು ಮೂಸ್ ನೋಡಲ್ಲ, ಬರೀ ಹೆಂಡತಿ ಮಕ್ಕಳು ಅಷ್ಟು ಮಾತ್ರನೇ. ಯಾರಾದರೂ ಬರಲಿ, ಫಸ್ಟು ಮನೆಗೆ ಯಾರಾದರೂ ಬರಲಿ, ಯಾರ ಕಡೆನೂ ಬಗ್ಗಿ ನೋಡೋಲ್ಲ. ಅವ್ರಿಗೇನು ಇಂಪಾರ್ಟೆಂಟು, ಹೆಂಡತಿ ಮಕ್ಕಳು, ದುಡ್ಡು ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ಅವರು ತುಂಬ ಚೆನ್ನಾಗಿ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು. ಇವಾಗ ಉದಾಹರಣೆಗೆ ರೋಹಿತ್ ಶರ್ಮಾ ಅವ್ರದ್ದು ಅಷ್ಟೇ 3 and 5 ಕಾಂಬಿನೇಷನು. ಅವ್ರು ಊರೇ ಕೊಳ್ಳೆ ಹೊಡಿತಾ ಇದ್ರು, ಅವ್ರ ಹೆಂಡತಿನ ಮಾತ್ರ ಹಗ್ ಮಾಡೋದು ಬಿಡಲ್ಲ. ಅಂದರೆ ಆ ಲವ್ನ ಎಕ್ಸ್ಪೋಸ್ ಮಾಡ್ಕೊಂಡ್ಬಿಡ್ತಾರೆ ಬೇಗ. ಎಲ್ಲರೂ ನೋಡಿದ ತಕ್ಷಣ ಅಯ್ಯೋ ಏನು ಇವ್ರಂಗೆ ಯಾರೂ ಇಲ್ಲವೇ ಇಲ್ಲ ಅನ್ಕೋಬೇಕು. ಆದ್ರೂ ಆ ಮಾಡೋ ಕೆಲಸ ಮಾಡ್ತಾ ಇರ್ತಾರೆ ಅಷ್ಟೇ ಗೊತ್ತಾಗ್ದಂಗೆ.